ಕಾಂಗ್ರೆಸ್ ಮನೆಯ ನಾಯಿ ರಾಜಕೀಯ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಸಚಿವ ಮಹದೇವಪ್ಪ ಅವರು ಆಡಿರುವಂಥ ಮಾತಿಗೆ ಸಹಜವಾಗಿ DCM DK ಅವರ ಬಣ ಸಿಡಿ ಸಿಟ್ಟಾಗಿತ್ತು, ಕೆಂಡಾಮಂಡಲವಾಗಿತ್ತು. ನಿನ್ನೆ ಮಾತಿನ ಯುದ್ಧ ಎಲ್ಲಿ ನಿಂತಿತ್ತು ಅದರ ಮುಂದುವರೆದ ಸರಣಿಯನ್ನು, ಮುಂದಿನ ಭಾಗವನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ತೋರಿಸ್ತೀನಿ ನೋಡಿ. ಕುರ್ಚಿ ಫೈಟ್, ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ DK ಬಣ ಒತ್ತಾಯ. ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಎಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ಸಿಎಂ ಸಿದ್ದು, DCM DK ಆಪ್ತರ ನಡುವೆ ನಾಯಿ ಮಾತಿನ ಕದನ. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ನಾಯಿಗೆ ಬಾಲ ಇದ್ರೆ ಶೋಭೆ. ನಾಯಿ ಅಂದ್ರೆ ನಿಯತ್ತು. ಕಾಂಗ್ರೆಸ್ ಮನೆ ಕುರ್ಚಿ ಫೈಟ್ ಹಾದಿ ಬೀದಿ ಜಗಳಕ್ಕೆ ತಿರುಗಿದೆ. ದಿನಕ್ಕೊಬ್ಬರ ಹೇಳಿಕೆ ಮತ್ತಷ್ಟು ಕಿಚ್ಚು ಹೆಚ್ಚಿಸ್ತಾ ಇದೆ. DK ಬಣದ ಶಾಸಕರಂತೂ ನೇರವಾಗಿ CM ಕುರ್ಚಿ ಬಿಟ್ಕೊಡಿ ಅಂತ ಪಟ್ಟು ಹಿಡಿದಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಇತ್ತೀಚೆಗೆ DK ತಂತ್ರಗಾರಿಕೆ ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯ ಆಪ್ತ ಸಚಿವ HC ಮಹದೇವಪ್ಪ ಬೀದಿ ನಾಯಿ ಮಾತಿನ ಮೂಲಕ ಅಸಮಾಧಾನ ಹೊರಹಾಕಿರೋದು DK ಆಪ್ತರನ್ನ ಮತ್ತಷ್ಟು ಕೆರಳುವಂತೆ ಮಾಡಿದೆ. ತೀವ್ರ ಜಟಾಪಟಿಗೂ ಕಾರಣ ಆಗಿದೆ. ಸಚಿವ HC ಮಹದೇವಪ್ಪ ಮಾತಿಗೆ ನೇರವಾಗಿ ಸಿಡಿದೆದ್ದ DK ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಈ ರೀತಿ ಹೇಳಿಕೆ ನಿಮಗೆ ಶೋಭೆ ತರೋದಿಲ್ಲ ಅಂದಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕತ್ತ, ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ನಾಯಿಗೆ ಬಾಲ ಇದ್ರೆ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂತದಲ್ಲ ಅನ್ನೋದು ಮತ್ತೊಮ್ಮೆ ಒತ್ಕೊಟ್ಟು ಹೇಳ್ತಾ ಇದ್ದೀನಿ. ನಾವು ಕದ್ದು ಮುಚ್ಚಿ ವ್ಯವಹಾರ ಮಾಡಿಲ್ಲ ಅಂತಿರೋ DK. ನಿನ್ನೆಯಷ್ಟೇ ಮಾತನಾಡಿದ್ದ DK, ಮಹದೇವಪ್ಪ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ, ನಾವೇನ್ ಕದ್ದು ಮುಚ್ಚಿ ವ್ಯವಹಾರ ಮಾಡಿಲ್ಲ, ಎಲ್ಲದೂ ಮುಂದೆ ಹೇಳ್ತೀನಿ ಅಂದಿದ್ರು. ಇವತ್ತು ಕುಣಿಗಲ್ ರಂಗನಾಥ್ ಕೂಡ CM ಕೊಟ್ಟ ಮಾತು ತಪ್ಪೋದಿಲ್ಲ ಅಂತ ಧ್ವನಿಗೂಡಿಸಿದ್ದಾರೆ. ನಾನು ಮಹದೇವಪ್ಪನಿಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ. ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. DK ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು. ಒಂದು ವಾರದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ DK ಆಪ್ತ ಶಾಸಕ ರವಿ ಗಣಿಗ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅವರಿರಬಹುದು ನಾಯಿ ಅಂದ್ರೆ ಪ್ರಾಮಾಣಿಕತೆ, ನಾಯಿ ಅಂದ್ರೆ ನಿಯತ್ತು. ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ತಾರೆ. ನಾಯಿ ಅಂದ್ರೆ ನಿಯತ್ತು. DK ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದಕ್ಕೆ ಒಂದು ವಾರ ಟೈಮ್ ಕೊಡ್ರಿ. ನಾಯಿ, ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ. ಕಾಂಗ್ರೆಸ್ ನಾಯಕರ ಗುದ್ದಾಟ ಬಿಜೆಪಿಗೂ ಅಸ್ತ್ರ ಆಗಿದೆ. ಕಟ್ಟಾ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಎಂದಿದ್ದ DK ಸುರೇಶ್ ಮಾತಿಗೆ ಅಶೋಕ್ ಬೀದಿ ನಾಯಿಗಳು ಯಾರು ಅಂತ ಪ್ರಶ್ನಿಸಿದ್ರು. ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಹೇಳಿದ್ದಾರೆ. ನಾವೆಲ್ಲ ನಿಯತ್ತಿನ ನಾಯಿಗಳು, ನಾವು ಬೀದಿ ನಾಯಿಗಳಲ್ಲ. ಅವರೇ ಹೇಳಿಕೆ ಸುರೇಶ್ ಅವರು, ನಾವು ನಿಯತ್ತಿನ ನಾಯಿಗಳು ಅಂದ್ರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ ಅಲ್ಲಿ? ಹಂಗಾರೆ ಕಾಂಗ್ರೆಸ್ ಪಾರ್ಟಿ ಮನೆ ಒಂದು 3 ಬಾಗಿಲಾಗುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿ ನಾನು ರಾಜಕಾರಣ ಮಾಡಕ್ಕೆ ಕುಂತೇನೆ ಅಂತ ಅವ್ರು ಹೇಳ್ತಾರೆ. ಸಿದ್ದರಾಮಯ್ಯನವರ ಪುತ್ರರು 5 ವರ್ಷ ನಮ್ಮ ಪರ ಅಂತಂದೇಳಿ ಅವ್ರು ಹೇಳ್ತಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಫಾರಿನ್ ಟೂರ್ ರಾಜಕೀಯ ಜೋರಾಗಿ ನಡೀತಾ ಇದೆ. ಸಿದ್ದು ಬಣದ ಶಾಸಕರ ವಿದೇಶ ಪ್ರವಾಸಕ್ಕೆ ಮಾತನಾಡಿದ HC ಬಾಲಕೃಷ್ಣ, ಅವರೇ 100 ಜನ ಹೋಗಿದಾರಾ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು. 100 ಜನ ಅವ್ರು ಯಾರ ಪಾಪ 15 ಜನ ತಲೆ ಕೆಡಿಸ್ಕೊತಾರೆ.
ಅದೇನೇ ಹೇಳಿ ಕೂಡ್ಲೇ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲದೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಡಿಕೆ ಆಪ್ತರು ಎಚ್ಚರಿಕೆ ಕೊಡ್ತಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.